ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಯಾವಾಗ ಹೋಗಿದ್ರು? ಸೋಮವಾರ ಹೋಗಿದ್ರು, ಮನೆ ದೇವ್ರಿಗಂತ ಹೋಗಿದ್ರು. ನಮ್ಗೆ ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಮಾನಸ ಅವ್ರು ಏನು ಮಾಡ್ತಿದ್ರು? ಮಾನಸ MSc ಮುಗಿಸಿದ್ಲು, IAS ಆಗಬೇಕು ಅಂತ ಕನ್ಸ್ಕೊಂಡಿದ್ಲು. IAS ಮಾಡ್ಬೇಕಂತ ಕೋಚಿಂಗು ಸಹ ತಗೋತಾ ಇದ್ಲು. ಫುಟ್ಬಾಲ್ ಪ್ಲೇಯರ್, ಇಂಡಿಯಾ ಟೀಮಲ್ಲಿ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು, ಅವಳೇ ಕ್ಯಾಪ್ಟನ್ ಸಹ ಆಗಿದ್ಲು. IAS ಮಾಡ್ಬೇಕಂತ ಭಾಳ ಕನ್ಸ್ಕೊಂಡಿದ್ಲು. ಫುಟ್ಬಾಲಲ್ಲಾದರೂ ಏನಾದ್ರು ಸಾಧನೆ ಮಾಡ್ಬೇಕಂತ ಭಾಳ ಆಸೆ ಪಟ್ಟಿದ್ಲು. ಎಲ್ಲ ಬೆಂಗಳೂರಲ್ಲೇ ಇದ್ಲು, ಅವಳು ಅಲ್ಲೇ ಇದ್ಲು. ದೇವಸ್ಥಾನಕ್ಕೆ ಹೋಗ್ಬೇಕಂತ ಶನಿವಾರ ಬಂದಿದ್ಲು. ಶನಿವಾರ ಬಂದು ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬೆಂಗಳೂರಿಂದ ಬಂದಿದ್ಲು. ದರ್ಶನ ಎಲ್ಲ ಚೆನ್ನಾಗಿತ್ತು. ನಿನ್ನೆ ಫೋನ್ ಮಾಡಿದ್ದೆ ನಾನು, ಬರ್ತಾ ಇದ್ದೀವಕ್ಕ, ಬೆಳಗ್ಗೆ ಬರ್ತೀವಿ ಅಲ್ಲಿಗೆ ಅಂತಲೂ ಹೇಳಿದ್ಲು. ಬರ್ತೀವಿ ಅಂತಂದು ಹೇಳಿದ್ಲು. ಬಗ್ಗೆ ಎಲ್ಲ ನಿಮ್ಮ ಹತ್ರ ಮಾತಾಡ್ತಿದ್ರಾ? ಹೇಗೆ ಮಾತಾಡ್ತಿದ್ಲು. ಕೋಚಿಂಗ್ ತಗೊಂತಿದ್ದೀನಕ್ಕ, 3 ವರ್ಷ ಕೋಚಿಂಗ್ ಇದೆ. ಅದು ಕೋಚಿಂಗ್ ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ ಬರೀತೀನಿ, ನೋಡೋಣ, ಆದರೆ ಆಗಲಿ ದೇವ್ರ ದಯದಿಂದ. ಅದಕ್ಕೆ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಬೆಂಗಳೂರಿಂದ ಬಂದು ದೇವಸ್ಥಾನಕ್ಕೂ ಅದಕ್ಕೆ ಅಂತಲೇ ಬಂದಿದ್ಲು ಅವಳು. ಅರ್ಕೆ ಹೊತ್ಕೊ ಬರ್ತೀನಿ, ನಾನು IAS ಆಗ್ಬೇಕಂತಲೇ ಬರ್ತೀನಿ ಅಂತ ಬಂದಿದ್ಲು ಅವಳು. ಫುಟ್ಬಾಲಲ್ಲಾದರೂ ಏನಾರು ಸಾಧನೆ ಮಾಡ್ತೀನಿ ಅಂತಲೇ ಬಂದಿದ್ಲು. ಕಣ್ಣು ಬೇರೆ ಕಾಣಿಸ್ತಿರ್ಲಿಲ್ಲ, 2 ಕಣ್ಣು ಅವಳದು. 2 ಕಣ್ಣು ಆಪ್ರೇಷನ್ ಮಾಡಿಸಿದ್ರು, ತಮಿಳ್ನಾಡಲ್ಲೊಂದು, ಮಣಿಪಾಲಲ್ಲೊಂದು. ಅವಳು ಓದ್ತಾ ಇದ್ದಿದ್ದು ಬ್ರೈಲ್ ಲಿಪಿ ಓದ್ತಾ ಇದ್ದಿದ್ದವಳು, ಬ್ಲೈಂಡ್ ಆಗಿದ್ದ ಕಾರಣ. ಹುಟ್ಟಿದಾಗಿಂದನೇ ಕಣ್ಣು ಕಾಣ್ತಿರ್ಲಿಲ್ಲ ಅವಳಿಗೆ. ಅಂಧರ ಟೀಮ್ನ ಫುಟ್ಬಾಲ್ ಕ್ಯಾಪ್ಟನ್ ಆಗಿದ್ರ. ಆದರೂ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು. ಶಿವಮೊಗ್ಗದಲ್ಲಿ ಓದ್ತಾ ಇದ್ಲು ಅವಳು ಹಾಸ್ಟ್ಲಲ್ಲಿ. SLC ಮುಗಿಸಿ ಫಸ್ಟ್ PUCಗೆಲ್ಲ ಬೆಂಗಳೂರಿಗೆ ಹೋಗಿದ್ಲು. ಬೆಂಗಳೂರಲ್ಲಿ ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಮುಗಿಸಿ 3 ವರ್ಷ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ MSc ಮಾಡಿ ಈಗ IAS ಮಾಡಬೇಕಂತ ಕೋಚಿಂಗ್ ತಗೊಂತಾ ಇದ್ಲು. ನೋಡಿದ್ರೆ ಹಿಂಗೆಲ್ಲ ಆಗಿತ್ತೆ. ಅವಳು ಬಂದಿಲ್ಲ. ಈಗ ಯಾರು ಮಾಡ್ತಾರೆ ಅವಳ ಕೆಲಸ? ಮಾತಾಡಿದ್ರಮ್ಮ ಅವ್ರ ಜೊತೆ? ನಿನ್ನೆ ಸಂಜೆ ಮಾತಾಡಿದ್ದೆ ನಾನು, ಫೋನ್ ಮಾಡಿದ್ದೆ. ದೇವಸ್ಥಾನದಿಂದ ಬರ್ತಾ ಇದ್ದೀವಿ, ಬೆಳಗಿನ ಜಾವ ಬರ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಅಕ್ಕ, ಬರ್ತಾ ಇದ್ದೀವಿ ಅಂತಲೂ ಹೇಳಿದ್ಲು. ಮಹಾಲಕ್ಷ್ಮಿ. ಇದಿಷ್ಟು ಮಾನಸ ಅವರ ಅಕ್ಕ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ಲು, IAS ಮಾಡಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ಲು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ಲು. ಬೆಂಗಳೂರಲ್ಲಿ ಕೋಚಿಂಗನ್ನು ಸಹ ತೆಗೆದುಕೊಳ್ತಿದ್ಲು. ಒಳ್ಳೆಯ ಫುಟ್ಬಾಲ್ ಆಟಗಾರ್ತಿ ಸಹ. ಇವತ್ತು ಅವಳು ಇಲ್ಲದೆ ನಮಗೆ ಇರ್ಲಿಕ್ಕೆ ಆಗ್ತಿಲ್ಲ ಅನ್ನೋವಂಥ ನೋವನ್ನು, ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ KS, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರು ಮಗಳಾಗ್ಬೇಕು ಮಾನಸ ಸರ್. ನಮಗೆ ಭಾಳ ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಿದ್ಲು. ಭಾಗ್ಯಮ್ಮರು ಅಷ್ಟೇ, ಭಾಗ್ಯಕ್ಕರು ನಮಗೆ ಅಕ್ಕ ಆಗ್ಬೇಕು. ಅವರು ಚೆನ್ನಾಗಿ ಅವರು ಎಲ್ಲ ಮನೆ ಪಾಪ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ರು. ಇನ್ನು ಗೃಹ ಪ್ರವೇಶ ಮಾಡೋಕ್ಕಂತ ಎಲ್ಲ ಸಾಮಾನು ಜೋಡಿಸ್ಕೊಂಡಿದ್ರು. ಎಲ್ಲ ರೆಡಿಯಾಗಿತ್ತು ಗೃಹ ಪ್ರವೇಶ ಮಾಡೋಕ್ಕೆ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಶ್ರಾವಣಕ್ಕೆ ಗೃಹ ಪ್ರವೇಶ ಮಾಡೋರು. ದೇವ್ರಿಗೆ ಹೋದವರು ಈ ಥರ ಹಿಂಗೆ ಸಾವು ಆಗ್ಬಿಟ್ಟಿತ್ತು.